ಆಸ್ಟ್ರೇಲಿಯಾದ ಬಿಗ್ ಬ್ಯಾಶ್ನಲ್ಲಿ ಆಡುವಂತಹ ಸಿಡ್ನಿ ಸಿಕ್ಸರ್ಸ್ ಅನ್ನುವಂತಹ ತಂಡ ಮಾಡಿರುವಂತಹ ಈ ಪೋಸ್ಟ್ ನೋಡಿ ಈಗ ಕ್ರಿಕೆಟ್ ಜಗತ್ತು ಬೆರಗಾಗಿದೆ. ಏನು ಆ ಪೋಸ್ಟ್ ಅನ್ನೋದನ್ನ ಒಮ್ಮೆ ನೋಡ್ಕೊಂಡು ಬನ್ನಿ. ಮುಂದಿನ 2 ಸೀಸನ್ಗಾಗಿ ವಿರಾಟ್ ಕೊಹ್ಲಿ ನಮ್ಮ ಜೊತೆ ಆಡ್ತಾರೆ, ಅಂದರೆ ಸಿಡ್ನಿ ಸಿಕ್ಸರ್ಸ್ ಪರವಾಗಿ ಆಡ್ತಾರೆ. ಇದಕ್ಕಾಗಿ ಸೈನ್ ಪ್ರಕ್ರಿಯೆಗಳು ಕೂಡ ನಡೆದಿದೆ. ಮುಂದಿನ 2 ಸೀಸನ್ ಕಿಂಗ್ ಕೊಹ್ಲಿ ಸಿಡ್ನಿ ಸಿಕ್ಸರ್ಸ್ ಪರವಾಗಿ ಆಡ್ತಾರೆ ಅನ್ನುವಂತಹ ಪೋಸ್ಟ್ ಇದು. ಇದನ್ನ ಸಿಡ್ನಿ ಸಿಕ್ಸರ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲಾಗಿದೆ. ಈ ಪೋಸ್ಟ್ ಈಗ ತುಂಬಾ ಸಂಚಲನವನ್ನ ಉಂಟು ಮಾಡಿದೆ. ವಿರಾಟ್ ಕೊಹ್ಲಿ ಅದು ಹೇಗೆ ಆಸ್ಟ್ರೇಲಿಯಾದ ಬಿಗ್ ಬ್ಯಾಶ್ನಲ್ಲಿ ಹೋಗಿ ಆಡ್ತಾರೆ? ಭಾರತದಲ್ಲಿ ಒಂದು ನಿಯಮ ಇದೆ, ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಕ್ರಿಕೆಟ್ಗೆ ವಿದಾಯವನ್ನ ಘೋಷಣೆ ಮಾಡದೆ ಹೊರಗಿನ ದೇಶದ ಯಾವುದೇ ಲೀಗ್ನಲ್ಲಿ ಹೋಗಿ ಆಡುವಂತಿಲ್ಲ. ಕೌಂಟಿ ಒಂದನ್ನು ಬಿಟ್ಟು ಈ T20 ಮಾದರಿಯ ಯಾವುದೇ ಫಾರ್ಮ್ಯಾಟ್ನಲ್ಲಿ ನಮ್ಮ ದೇಶದಲ್ಲಿ ಆಡ್ತಾ ಇರಬೇಕಾದ್ರೆ, ಭಾರತ ದೇಶಕ್ಕಾಗಿ ಆಡ್ತಾ ಇರಬೇಕಾದ್ರೆ ಹೊರ ದೇಶದಲ್ಲಿ ಹೋಗಿ ಆಡುವಂತಿಲ್ಲ. ಈ ನಿಯಮವನ್ನು ಕೂಡ ಮುರಿದು ಸಿಡ್ನಿ ಸಿಕ್ಸರ್ಸ್ ಪರವಾಗಿ ವಿರಾಟ್ ಕೊಹ್ಲಿ ಆಡೋದಕ್ಕೆ ಶುರು ಮಾಡ್ತಾರಾ ಅನ್ನುವಂಥ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೆಯೋದಕ್ಕೆ ಶುರು ಮಾಡಿತು. IPLನ ಕ್ರೇಜ್ ಕಡಿಮೆ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಭಾರತದಲ್ಲಿ ಇಂಥದ್ದೊಂದು ನಿಯಮ ಇದೆ. ಹಾಗಾದರೆ ಸಿಡ್ನಿ ಸಿಕ್ಸರ್ಸ್ ಯಾಕೆ ಇಂಥದ್ದೊಂದು ಪೋಸ್ಟ್ ಹಾಕಿದ್ರು? ನಿಜವಾಗ್ಲೂ ವಿರಾಟ್ ಕೊಹ್ಲಿ ಸಿಡ್ನಿ ಸಿಕ್ಸರ್ಸ್ ಪರವಾಗಿ ಆಡ್ತಾರಾ ಅಂತ ಕೇಳಿದರೆ ಅದಕ್ಕೆ ಉತ್ತರ ಅದೇ ಸೋಷಿಯಲ್ ಮೀಡಿಯಾ ಪೋಸ್ಟ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಇದೆ. ನೀವು ಕೂಡ ಹೋಗಿ ಗಮನಿಸಬಹುದು. ಆ ಕಾಮೆಂಟ್ ಬಾಕ್ಸ್ನಲ್ಲಿ ಸಿಡ್ನಿ ಸಿಕ್ಸರ್ಸ್ ಏನು ಅಂತ ಕಮೆಂಟ್ ಮಾಡಿದ್ದಾರೆ ಅಂದರೆ ಏಪ್ರಿಲ್ ಫೂಲ್ ಅಂತ ಕಾಮೆಂಟ್ ಮಾಡಿದ್ದಾರೆ. ಈ ಮೂಲಕ ಇಡೀ ಕ್ರಿಕೆಟ್ ಅಭಿಮಾನಿಗಳನ್ನು ಒಂದು ರೀತಿ ಫೂಲ್ ಮಾಡಿದ್ದಾರೆ. ಕಿಂಗ್ ಕೊಹ್ಲಿ ಸಿಡ್ನಿ ಸಿಕ್ಸರ್ಸ್ ಪರವಾಗಿ, ಅದು ಕೂಡ ಆಸ್ಟ್ರೇಲಿಯಾದ ಬಿಗ್ ಬ್ಯಾಶ್ನಲ್ಲಿ ಆಡ್ತಾರೆ ಅನ್ನುವಂಥ ಸುದ್ದಿ ದೊಡ್ಡ ಸುದ್ದಿ. ಈ ಸುದ್ದಿಯನ್ನೇ ಏಪ್ರಿಲ್ ಫೂಲ್ ಮಾಡಿದ್ದಾರೆ. ಈ ಏಪ್ರಿಲ್ ಫೂಲ್ನ ವಿಚಾರವಾಗಿ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.